ಬಿಸಿಲ ಜಳಕ್ಕೆ ತತ್ತರಿಸಿ ಹೋಗಿದೆ ಬಿಸಿಲ ನಾಡು ರಾಯಚೂರು. ಕುಡಿಯೋದಕ್ಕೆ ನೀರಿಲ್ಲ, ಉಪಯೋಗಕ್ಕೂ ಸಹ ನೀರಿಲ್ಲದ ಪರಿಸ್ಥಿತಿ ರಾಯಚೂರಲ್ಲೂ ಸಹ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಕುಡಿಯೋಕ್ಕೂ ನೀರಿಲ್ಲ, ಉಪಯೋಗ ಮಾಡೋದಕ್ಕೂ ಸಹ ನೀರಿಲ್ಲದ ಪರಿಸ್ಥಿತಿ ಅಲ್ಲಿನ ಜನರಿಗೆ. ಬಿಸಿಲಿನ ತಾಪಕ್ಕೆ ಕೆರೆ ಬಾವಿಗಳೆಲ್ಲ ಖಾಲಿ. ಕೆರೆಯಲ್ಲಿ ನೀರಿಲ್ಲದೆ ಸಾವಿರಾರು ಮೀನುಗಳು ಸಾವಿಗೀಡಾಗಿದ್ದಾವೆ. ಮೀನುಗಳ ಸಾವಿನಿಂದ ಹೊನ್ನಟಗಿ ಗ್ರಾಮದಲ್ಲಿ ದುರ್ವಾಸನೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹೊನ್ನಟಗಿ ಗ್ರಾಮದ ಕೆರೆಗಳಲ್ಲಿ ನೀರಿಲ್ಲ. ಬಿಸಿಲ ತಾಪಕ್ಕೆ ಕೆರೆ ಬಾವಿ ಇವೆಲ್ಲವೂ ಸಹ ಖಾಲಿಯಾಗಿದೆ. ಕೆರೆಯಲ್ಲಿದ್ದಂತಹ ಮೀನುಗಳು ಈಗ ಸತ್ತು ಹೋಗಿದ್ದಾವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಹೊನ್ನಟಗಿ ಗ್ರಾಮದಲ್ಲಿ ದುರ್ವಾಸನೆ. ಇದನ್ನ ಕ್ಲೀನ್ ಮಾಡಿಸಿ ಅಂತ ಸಹ ಸಂಬಂಧಪಟ್ಟವರಿಗೆ ಈಗಾಗಲೇ ಆಗ್ರಹಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಕೆರೆಯಲ್ಲಿ ನೀರಿಲ್ಲದ ಕಾರಣ ಮೀನುಗಳು ಸತ್ತು ಹೋಗಿದ್ದಾವೆ. ಬಿಸಿಲು ಹೆಚ್ಚಾಗಿದ್ರಂದಾಗಿ ಕೆರೆ ಬಾವಿಗಳೆಲ್ಲ ಖಾಲಿಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಂದ್ ಕಡೆ ಚಿಕ್ಕಮಗಳೂರಲ್ಲಿ ಕಾಫಿ ಬೆಳೆಗಾರರು ಬೆಳೆಗಳಿಗೆ ನೀರನ್ನ ಹಾಕೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಇನ್ನ ರಾಯಚೂರಲ್ಲಿ ಕೆರೆಗಳು ಬತ್ತಿ ಹೋಗಿರೋದ್ರಿಂದ ಮೀನುಗಳು ಸಾವನ್ನಪ್ಪಿದ್ದು ದುರ್ವಾಸನೆ ಬರ್ತಾ ಇದೆ. ಇನ್ನು ಬೆಂಗಳೂರಿನ ಸ್ಥಿತಿ ಅಂತೂ ಹೇಳೋದೇ ಬೇಡ. ಕುಡಿಯೋಕ್ಕೂ ಸಹ ನೀರು ಸಿಗ್ತಾ ಇಲ್ಲ. ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಈಗ ಬೇಸಿಗೆಗೂ ಮುನ್ನವೇ ಈ ರೀತಿಯಾಗಿ ನೀರಿಗಾಗಿ ರಾಜ್ಯಾದ್ಯಂತ ಜನ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಚಿಕ್ಕಮಗಳೂರು, ರಾಯಚೂರು ಮತ್ತೊಂದು ಕಡೆ ಬೆಂಗಳೂರಲ್ಲಿ ಜಲಕ್ಷಾಮ ಯಾವ ರೀತಿಯಾಗಿ ಉಂಟಾಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.